ಮಾರ್ನಿಂಗ್ ಫ್ರೆಂಡ್ಸ್. ಓಕೆ, ಇವತ್ತಿನ ಟಾಪಿಕ್ ಟೈಮ್, ಸ್ಪೀಡ್, ಡಿಸ್ಟೆನ್ಸ್, ಸಮಯ, ವೇಗ ಮತ್ತು ದೂರ ಅಂತ. ಇದರ ಮೇಲೆ ಯಾವ ತರ ಕ್ವಶನ್ಸ್ ಅಪಿಯರ್ ಆಗುತ್ತೆ ಎಕ್ಸಾಮ್ಸ್ ಅಲ್ಲಿ ನೋಡ್ತಾ ಹೋಗೋಣ ಅಲ್ವಾ. ಓಕೆ, ಇಲ್ಲಿ ನೋಡಿ, ದ ರೇಷಿಯೋ ಬಿಟ್ವೀನ್ ದಿ ಸ್ಪೀಡ್ ಆಫ್ ದಿ two bus is 4:7. 4:7. If the second bus runs 539 kilometers in 11 hours, then the speed of the first bus is. ಅಂದ್ರೆ ಏನ್ ಹೇಳ್ತಿದ್ದಾರೆ, ಸ್ಪೀಡ್ ಕೊಟ್ಟಿದ್ದಾರೆ, ಯಾವ ತರ ಕೊಟ್ಟಿದ್ದಾರೆ, ರೇಷಿಯೋ ಕೊಟ್ಟಿದ್ದಾರೆ 4:7. ಸ್ಪೀಡ್ 1 ಸ್ಪೀಡ್ 2 ಅಂತ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಏನ್ ಕೊಡ್ತಿದ್ದಾರೆ, ಸೆಕೆಂಡ್ ಬಸ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, D2 ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಎಷ್ಟು 539 ಕಿಲೋಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಟೈಮು ಸಹ ಕೊಟ್ಟಿದ್ದಾರೆ. T2 ಎಷ್ಟು ಕೊಟ್ಟಿದ್ದಾರಮ್ಮ, 11 hours ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಗೆ ಏನ್ ಬೇಕಿರೋದು, ವಾಟ್ ಇಸ್ ದ ಬಸ್ S1. ಏನ್ ಬೇಕಿರೋದು ನಮ್ಗೆ, ಸ್ಪೀಡ್ ಅಲ್ವಾ, S1 ಮಾತ್ರ ಬೇಕು. ಹಾಗಾದ್ರೆ ಈ ಕೊಟ್ಟಿರೋ ಡೇಟಾ ಇಟ್ಕೊಂಡು ನಾವು S1 ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನನಗೆ S2 ಇರೋದ್ರಿಂದ S2 ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಬದ, D2 ಮತ್ತೆ T1 ಇರೋದ್ರಿಂದ T2 ಇರೋದ್ರಿಂದ ಮೀನ್ಸ್ ಸ್ಪೀಡ್ ಇಸ್ ಈಕ್ವಲ್ ಟು ಏನ್ ಹೇಳಿ, ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ. ಹಾಗಾದ್ರೆ ಡಿಸ್ಟೆನ್ಸ್ ಎಷ್ಟಪ್ಪ, 539 ಕಿಲೋಮೀಟರ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಇನ್ನೊಂದು ಎಷ್ಟು ಟೈಮ್ 11 ಕೊಟ್ಟಿದ್ದಾರೆ. ಕನ್ವರ್ಟ್ ಮಾಡ್ಬೋದಾ, 11 1 11, 11 4 44, ಎಷ್ಟು ಉಳಿತು, 9 ಉಳಿತು. ಮೀನ್ಸ್ 9 ಎಷ್ಟಾಯ್ತು, 49 ಕಿಲೋಮೀಟರ್ ಪರ್ ಅವರ್. ಓಕೆನಾ. ನನಗೆ ಸ್ಪೀಡ್ ಗೊತ್ತಾಯ್ತು. ಹಾಗಾದ್ರೆ ನನಗೆ ರೇಷಿಯೋ ಕೊಟ್ಟಿದ್ದಾರಲ್ವಾ. ರೇಷಿಯೋ ಅಂದ್ರೆ ಸ್ಪೀಡ್ ಏನ್ ಹೇಳಿದ್ದಾರೆ, S1 S2 ಏನ್ ಹೇಳ್ತಿದ್ದಾರೆ, ಈ S1 ಎಷ್ಟು ಸ್ಪೀಡ್ ಇರುತ್ತೆ, 4 ಭಾಗ ಸ್ಪೀಡ್ ಇರುತ್ತಾರಂತೆ. S2 ಬಸ್ ಸ್ಪೀಡ್ ಎಷ್ಟು, 7 ಭಾಗ ಸ್ಪೀಡ್ ಇರುತ್ತೆ. ಹಾಗಾದ್ರೆ ಈ 7 ಭಾಗ ಸ್ಪೀಡ್ ಎಷ್ಟು, 49 ಆದ್ರೆ ಹಾಗಾದ್ರೆ ಈ 4 ಭಾಗ ಎಷ್ಟು, 7 ಇಂದ ಎಷ್ಟು ಸತಿ ಇಂಟು ಆಗುತ್ತಾ, 7 ಒನ್ಸ್ ಟೇಬಲ್ಸ್ 49 ಎಷ್ಟು ಸತಿ ಬರುತ್ತೆ, ಎಷ್ಟನೇ ಟೇಬಲ್ಸ್, 7 ಇಂಟು 7, 7 7s 49. ಹಾಗಾದ್ರೆ ಅದೇ 7 ಅನ್ನ ಇಲ್ಲಿ ಇಂಟು ಮಾಡಿ, ಯಾಕೆ ಇಲ್ಲೇನ್ ಇಂಟು ಮಾಡಿ ಅದನ್ನೇ ಮಾಡಬೇಕು. 4 7s 28. ಹಾಗಾದ್ರೆ S1 ಸ್ಪೀಡ್ ಎಷ್ಟು, 28 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಅಲ್ಲಿ ಕಿಲೋಮೀಟರ್ ಅವರ್ ಕೊಟ್ಟಿದ್ದಾರೆ ನೋಡಿ, ಕೊಟ್ಟಿಲ್ಲ ಅಂದ್ರೆ ಯು ವಾಂಟ್ ಟು ಕನ್ವರ್ಟ್ ಇನ್ ಟು ದಟ್ ಆಪ್ಷನ್. 28 ಕಿಲೋಮೀಟರ್ ಪರ್ ಅವರ್. ಓಕೆನಾ. ಏನೋಣ, ಸಾರಿ 28. ಆಪ್ಷನ್ ಡಿ 28 ಕಿಲೋಮೀಟರ್ ಪರ್ ಅವರ್. ಓಕೆ, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 2 ಬಸ್ಸುಗಳು ವೇಗ ನಡುವಿನ ಅನುಪಾತ 4:7 ಆಗಿದೆ. ಎರಡನೇ ಬಸ್ಸು 11 ಗಂಟೆಯಲ್ಲಿ 539 ಕಿಲೋಮೀಟರ್ ಚಲಿಸುತ್ತದೆ. ಮೊದಲ ಬಸ್ ಎಷ್ಟು ವೇಗ ಇರುತ್ತೆ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನಮಗೆ ಸ್ಪೀಡ್ ನ ಅನುಪಾತ ಕೊಟ್ಬಿಟ್ಟಿದ್ದಾರೆ. ಮೊದಲನೇ ಬಸ್ ನ ಒಂದು ಸ್ಪೀಡ್ ಎಷ್ಟಿರುತ್ತೆ, 4 ಭಾಗ ಅಷ್ಟೇ ಸ್ಪೀಡ್ ಇರುತ್ತೆ. ಎರಡನೇ ಬಸ್ ಎಷ್ಟು ಸ್ಪೀಡ್ ಇರುತ್ತೆ, 7 ಭಾಗ ಸ್ಪೀಡ್ ಇರುತ್ತೆ. ಓಕೆನಾ. ಅದಾದ್ಮೇಲೆ ಡಿಸ್ಟೆನ್ಸ್, ದೂರ, ಇವನು ಎಷ್ಟು ದೂರ ಟ್ರಾವೆಲ್ ಮಾಡ್ತಾನಂತೆ, 539 ಕಿಲೋಮೀಟರ್ ಹೋಗ್ತಾನಂತೆ. ಅದಾದ್ಮೇಲೆ ಟೈಮ್ ಎಷ್ಟು ದೂರ ಹೋಗ್ತಾನೆ, 11 ಗಂಟೆ ಬೇಕಾಗುತ್ತೆ. ಹಾಗಾದ್ರೆ ಇವನ ಸ್ಪೀಡ್ ಎಷ್ಟು, ಸ್ಪೀಡ್ ನನ್ಗೆ ಗೊತ್ತಿಲ್ಲ, ಸ್ಪೀಡ್ ಭಾಗದಲ್ಲಿ ಗೊತ್ತಿದೆ, ರೇಷಿಯೋಲಿ 7 ಭಾಗ ಮಾತ್ರ ಅಂತ ಅದನ್ನ ಕಂಡುಹಿಡಿಬೇಕಾಗುತ್ತೆ. ಓಕೆನಾ. ಹಾಗಾದ್ರೆ ಸ್ಪೀಡ್ ಎಷ್ಟು, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಆಗಿರುತ್ತೆ. ಡಿಸ್ಟೆನ್ಸ್ ಎಷ್ಟಿದೆ, 539 ಡಿಸ್ಟೆನ್ಸ್ ಇದೆ. ಹಾಗಾದ್ರೆ ಟೈಮ್ ಎಷ್ಟಿದೆ, 11. ಸಿಂಪ್ಲಿಫೈ ಮಾಡಿದಾಗ 49 ಕಿಲೋಮೀಟರ್ ಪರ್ ಅವರ್ ಅಂತ ಸಿಕ್ತು. 49 ಕಿಲೋಮೀಟರ್ ಪರ್ ಅವರ್ ಅಂದಾಗ ಸ್ಪೀಡ್ 1 ಬೈ ಸ್ಪೀಡ್ 2 ಇಷ್ಟು ಏನ್ ಹೇಳ್ತಿದೆ, ಸ್ಪೀಡ್ 7 ಭಾಗ ಇದೆ ಅಂದ್ರೆ ಹಾಗಾದ್ರೆ ಒರಿಜಿನಲ್ ಅದು ಎಷ್ಟಿರ್ಬೇಕಾಯ್ತು, 49 ಕಿಲೋಮೀಟರ್ ಪರ್ ಸ್ಪೀಡ್ ಅಲ್ಲಿ ಹೋಗ್ಬೇಕಾಯ್ತು. ಹಾಗಾದ್ರೆ ಇಲ್ಲಿ ಎಷ್ಟು ಭಾಗ ಅಂದ್ರೆ ಎಷ್ಟರಿಂದ ಗುಣ ಆಗ್ತಿದೆ, 7ರಿಂದ. ಅದೇ
7 ಇಂದ ಇಲ್ಲಿ ಮಾಡಿದಾಗ 28 ಕಿಲೋಮೀಟರ್ ಪರ್ ಹಾರ್ ಆಗುತ್ತೆ. ಹಾಗಾದ್ರೆ ಬಸ್ S1 ನೋಡಿ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ಬೇಕು, 28 ಕಿಲೋಮೀಟರ್ ಪರ್ ಹಾರ್ ಅಲ್ಲಿ ಅವನು ಹೋಗಿದ್ರೆ ಕವರ್ ಮಾಡ್ತಾನೆ. ಎಷ್ಟು? 28 ಕಿಲೋಮೀಟರ್ಸ್ ಪರ್ ಹಾರ್. ಓಕೆ ರೈಟ್. ಓಕೆ ಇಲ್ಲಿ ನೋಡಿ, ಎರಡು ಬಸ್ಸುಗಳ ವೇಗದ ನಡುವಿನ ಅನುಪಾತ 7:12 ಆಗಿದೆ. ಎರಡನೇ ಬಸ್ 8 ಗಂಟೆಯಲ್ಲಿ 480 ಕಿಲೋಮೀಟರ್ ಚಲಿಸಿದರೆ ಮೊದಲನೇ ಬಸ್ ಎಷ್ಟು ವೇಗ ಎಷ್ಟು? ಓಕೆನಾ? ಹಾಗಾದ್ರೆ ನಮ್ಗೆ ಏನ್ ಕೊಟ್ಟಿದಾರಪ್ಪ? ಸ್ಪೀಡ್ ಕೊಟ್ಟಿದ್ದಾರೆ ಆದ್ರೆ ರೇಷಿಯೋ ಕೊಟ್ಟಿದ್ದಾರೆ S1:S2. ಓಕೆ, ಎಷ್ಟಿದೆಯಪ್ಪ? 7:12 ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಎರಡನೇ ಬಸ್ ಹೇಳ್ತಿದ್ದಾರೆ. ಎರಡನೇ ಬಸ್ ಸ್ಪೀಡ್ ಎಷ್ಟು? ಸಾರಿ, ಟೈಮ್ ಎಷ್ಟಪ್ಪ? ಟೈಮ್ 1 ಎಷ್ಟು? 8 ಗಂಟೆ ಅಲ್ವನ್ರು. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಡಿಸ್ಟೆನ್ಸ್ ಕೊಟ್ಟಿದಾರಲ್ವಾ? ಸಾರಿ, ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 480 ಕಿಲೋಮೀಟರ್. ಇದೆಷ್ಟು? ಗಂಟೆಗಳು ಅಂದ್ರೆ ಹಾರ್. ಮೊದಲನೇ ಬಸ್ಸಿನ ಸ್ಪೀಡ್ S1 ಎಷ್ಟು? ಹಾಗಾದ್ರೆ ನನಗೆ ಇಲ್ಲೇನ್ ಫಸ್ಟ್ ನಾವೇನ್ ಫೈಂಡ್ ಔಟ್ ಮಾಡ್ಕೋಬೇಕು? ಇದ್ರದ್ದೇ ಸೆಕೆಂಡ್ ಬಸ್ ಕರೆಕ್ಟ್ ಎಕ್ಸಾಕ್ಟ್ ಸ್ಪೀಡ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ಸ್ಪೀಡ್ 2 is equal to ಏನೇಳಿ D/T ಅಲ್ವಾ? D/T. D ಎಷ್ಟು? 48 ಕಿಲೋಮೀಟರ್. 480 ಕಿಲೋಮೀಟರ್ 8 hours. 8 ones 860s. ಹಾಗಾದ್ರೆ 60 ಕಿಲೋಮೀಟರ್ ಪರ್ ಹಾರ್ ಆಗುತ್ತೆ. ಹಾಗಾದ್ರೆ ನಮ್ಗೆ ಎಷ್ಟು ಸಿಕ್ತು? ಹಾಗಾದ್ರೆ S1 ಫೈಂಡ್ ಔಟ್ ಮಾಡ್ಬೋದಲ್ವಾ? 7:12. ಎಷ್ಟು 60. ಹಾಗಾದ್ರೆ ಇದು ಎಷ್ಟು ಸತಿ ಹೋಗುತ್ತೆ? ಓಕೆನಾ? 5 ಅಲ್ವಾ? 7 5s 35 ಕಿಲೋಮೀಟರ್. ಇದು 5 ಅಂದ್ರೆ ಏನು? ಆ ಇಂಟು ಅಂತಿರೋದ್ರಿಂದ ಬರ್ತಿದೆ ಅಂತಾನ? ಅಂದ್ರೆ 12 ಭಾಗ ಅಂತ ಹೇಳಿದೆ ಗೊತ್ತಾ? ಅದರಲ್ಲಿ ಒಂದು ಭಾಗ ಅಂದ್ರೆ 5 ಕಿಲೋಮೀಟರ್ ಅಂತ. 5 ಕಿಲೋಮೀಟರ್ ಪರ್ ಅವರ್ ಅಂತ ಅಲ್ವಾ? 60 ಕಿಲೋಮೀಟರ್ ಪರ್ ಹಾರ್ ಅಲ್ವಾ ಕೊಟ್ಟಿರೋದವರು? ಅಂದ್ರೆ 60 ಟೋಟಲ್ 12 ಅಂದ್ರೆ ಎಷ್ಟು? 60 ಕಿಲೋಮೀಟರ್ ಪರ್ ಹಾರ್. ಹಾಗಾದ್ರೆ ಒಂದು ಭಾಗ ಅಂದ್ರೆ ಎಷ್ಟು? 1 ಪಾರ್ಟ್ ಅಂದ್ರೆ ಎಷ್ಟು? 5 ಕಿಲೋಮೀಟರ್ಸ್ ಅಂತ. ಓಕೆ, ಅಂದ್ರೆ ಇದಕ್ಕೆ ಕಂಪ್ಯಾರಿಸನ್ ಮಾಡಿದೆ. ಓಕೆ ಓಕೆ ಇಲ್ಲಿ ನೋಡಿ, ದ ರೇಷಿಯೋ ಬಿಟ್ವೀನ್ ದಿ ಸ್ಪೀಡ್ ಆಫ್ ದಿ ಟೂ ಬಸ್ ಈಸ್ 30:12. If the first bus runs 702 kilometers in 9 hours, then the speed of the second bus is. ಓಕೆನಾ? ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನ್ ಕಂಡಿಡಿರಿ ಅಂದ್ರು? ಫಸ್ಟ್ ಬಸ್ ಕಂಡಿಡಿರಿ ಅಂದ್ರು. ಇಲ್ಲೇನ್ ಕೇಳ್ತಿದ್ದಾರೆ? ಸೆಕೆಂಡ್ ಬಸ್ ಕಂಡಿಡಿರಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಏನ್ ಮಿಸ್ಟೇಕ್ ಮಾಡಿದ್ದೀರಾ? ಇದೇ ಆಗಿರ್ಬೇಕು ನಿಮ್ಗೆ. ಓಕೆ ಇಲ್ಲಿ ನೋಡಿ, ಸ್ಪೀಡ್ ಕೊಟ್ಟಿದಾರ, ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ? ರೇಷಿಯೋ ಕೊಟ್ಟಿದ್ದಾರೆ. S1:S2 13:12 ಅಂತ ಕೊಟ್ಟಿದ್ದಾರೆ. ಆಯ್ತಾ? ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಫಸ್ಟ್ ಬಸ್ ರನ್ಸ್ 10 ಕಿಲೋಮೀಟರ್. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ D1 ಎಷ್ಟು ಕೊಟ್ಟಿದ್ದಾರೆ? 702 ಕಿಲೋಮೀಟರ್ಸ್ ಕೊಟ್ಟಿದ್ದಾರೆ. ಆಮೇಲೆ ಟೈಮ್ ಕೊಟ್ಟಿದ್ದಾರೆ. ಟೈಮ್ 1 is equal to 9 hours ಕೊಟ್ಟಿದ್ದಾರೆ. Then the speed of the second bus. ಸೆಕೆಂಡ್ ಬಸ್ ಕಂಡಿಡ್ಬೇಕು ಅಂದ್ರೆ ಏನ್ ಬೇಕು? ಫಸ್ಟ್ ಬಸ್ ಎಷ್ಟು ಸ್ಪೀಡ್ ಅಂತ ಗೊತ್ತಿರ್ಬೇಕು ನನಗೆ. ಫಸ್ಟ್ ಬಸ್ ಸ್ಪೀಡ್ ಎಷ್ಟು? ಫಸ್ಟ್ ಬಸ್ ಸ್ಪೀಡ್ ನೋಡ್ತೀನಿ ಅಂದ್ರೆ 702 ಡಿವೈಡೆಡ್ ಬೈ 9. 9ರಿಂದ ಡಿವೈಡ್ ಆಗುತ್ತಾ? ಆಗುತ್ತಂದ್ರ 9 1s 9 ಎಷ್ಟೇ ಹೋಗುತ್ತೆ? 9 7s 80 63 7 8s 7. ಓಕೆ, 7s 63. ಎಷ್ಟು ಉಳಿತು? 7 ಉಳಿತು. 72 ಎಷ್ಟೇ ಹೋಗುತ್ತೆ? ಎಷ್ಟೇ? ಸ್ಪೀಡ್ 1 ಎಷ್ಟಾಗುತ್ತೆ? 78 ಕಿಲೋಮೀಟರ್ ಪರ್ ಹಾರ್ ಆಯ್ತು. ಹಾಗಾದ್ರೆ ನನಗೆ ಸ್ಪೀಡ್ ಗೊತ್ತು 13:12 ಅಲ್ವಾ?
ಹಾಗಾದ್ರೆ 13 ಈಗ ನನಗೆ S1 ಗೊತ್ತು ಸಿಕ್ಕಿದೆಯಾ S2 ಸಿಕ್ಕಿದೆಯಾ? S1 ಅಂದ್ರೆ ಎಷ್ಟು? 13 ಎಷ್ಟಪ್ಪ? 78. ಹಾಗಾದ್ರೆ ನನಗೆ S2 ಬೇಕು. 13 ಇಂದ 78 ಎಷ್ಟು ಸತಿ ಬರುತ್ತೆ? 36. ಹಾಗಾದ್ರೆ 12 6 72 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಬಿ 72 ಕಿಲೋಮೀಟರ್ ಪರ್ ಅವರ್. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, a person covers 30 kilometer distance in 6 hours. Okay, 35 kilometer distance in 5 hours, and remaining 13 kilometer distance in 2 hours. What is the average speed to cover the whole distance? ನೋಡಿ, ಇದೇನ್ ಹೇಳ್ತಾ ಇದ್ದಾನೆ? ಅವರೇಜ್. ಹಾಗಾದ್ರೆ ಅವರೇಜ್ ನ ಫಾರ್ಮುಲಾ ಬೇಕು. ಏನಪ್ಪ ಅವರೇಜ್ ನ ಫಾರ್ಮುಲಾ? ಅವರೇಜ್ ಸ್ಪೀಡ್ ಅಲ್ವಾ ಕೇಳಿದ್ದಾರೆ. ಹಾಗಾದ್ರೆ ಅವರೇಜ್ ಫಾರ್ಮುಲಾ ಏನು? ಹಾಗಾದ್ರೆ ಸ್ಪೀಡ್ ಅಂದ್ರೆ ಏನಪ್ಪ? ಸ್ಪೀಡ್ ಏನು? ಡಿಸ್ಟೆನ್ಸ್ ಬೈ ಟೈಮ್. ಹಾಗಾದ್ರೆ ಅವರೇಜ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಆಗಿರುತ್ತೆ. ಅಂದ್ರೆ ನನಗೆ ಸ್ಪೀಡ್ ಎಷ್ಟು ಅಂತ ಬೇಕು ಅಂದಾಗ ಅವನು ಎಷ್ಟು ಟ್ರಾವೆಲ್ ಮಾಡ್ತಾರೆ, ಟೋಟಲ್ ಎಷ್ಟು ದೂರ ಟ್ರಾವೆಲ್ ಮಾಡಿ ಅಷ್ಟನ್ನು ತಗೊಂಡು ಹಾಗಾದ್ರೆ ಅವನು ಎಷ್ಟು ಟೈಮ್ ತಗೊಂಡಿರ್ತಾನೆ ಅಂತ. ಫಾರ್ ಎಕ್ಸಾಂಪಲ್ ಫಾರ್ಮುಲಾ ಯಾವ್ದು ಬರ್ಬೋದು? D1 plus D2 divided by T1 plus T2. ಅಥವಾ ಇನ್ನೊಂದು ಸೇರಿಸ್ತಾರೆ ಅಂದ್ರೆ D3 by T3. ಇನ್ನೊಂದು ಸೇರಿಸ್ತಾರೆ D4 by ಆತರ. ಓಕೆನಾ? ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ಅವರೇಜ್ ಸ್ಪೀಡ್ ಅಲ್ವಾ ಕೇಳ್ತಿದ್ದಾರೆ. ನನಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟ್ 30 ಕಿಲೋಮೀಟರ್ ಡಿಸ್ಟೆನ್ಸ್. ಫಸ್ಟ್ D1 ಎಷ್ಟು ಕೊಟ್ಟಿದಾರಪ್ಪ? 30 ಕಿಲೋಮೀಟರ್. ನೆಕ್ಸ್ಟ್ ಇನ್ನೊಂದು ಏನ್ ಕೊಟ್ಟಿದ್ದಾರೆ? 6 hours. ಹಾಗಾದ್ರೆ ಟೈಮ್ ಅಲ್ವಾ ಇದು? ಟೈಮ್ ಎಷ್ಟು? 6 hours ಕೊಟ್ಟಿದ್ದಾರೆ. ನೆಕ್ಸ್ಟ್ 35 ಕಿಲೋಮೀಟರ್ ಡಿಸ್ಟೆನ್ಸ್ ಇನ್ 5 ಕಿಲೋಮೀಟರ್. ನೆಕ್ಸ್ಟ್ ಇನ್ನೊಂದ್ಸತಿ ಡಿಸ್ಟೆನ್ಸ್ ಎಷ್ಟು ಮಾಡ್ತಾರೆ? 35 ಕಿಲೋಮೀಟರ್ ಎಷ್ಟು ಹೊತ್ತಿಗೆ ಹೋಗ್ತಾನಂತೆ? 5 hours ಹೋಗ್ತಾನಂತೆ. ಓಕೆನಾ? ನೆಕ್ಸ್ಟ್ D3 ರಿಮೈನಿಂಗ್ ಉಳಿದಿದ್ದು 13 ಕಿಲೋಮೀಟರ್ ಎಷ್ಟು ಸತಿ ಹೋಗ್ತಾನಂತೆ? 13 ಕಿಲೋಮೀಟರ್ನ 2 hours ಹೋಗ್ತಾನಂತೆ. ಹಾಗಾದ್ರೆ ಅವನು ಇಲ್ಲಿ ಏನಾಗ್ತಿದೆ? ಡಿಸ್ಟೆನ್ಸ್ ಏನಾದ್ರು ಈಕ್ವಲ್ ಇದೆಯಾ? ಇಲ್ಲ, ಎಲ್ಲಾ ಸತಿನೂ ಚೇಂಜ್ ಆಗ್ತಿದೆ. ಟೈಮ್ ಏನಾದ್ರು ಚೇಂಜ್. ಹಾಗಾದ್ರೆ ಅವರೇಜ್ ಆಗಿ ಅವನು ಎಷ್ಟು ಹೋಗಿರಬಹುದು? ಟೋಟಲ್ ಡಿಸ್ಟೆನ್ಸ್ ಗೆ ಅವರೇಜ್ ಅವರ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾನೆ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನಮ್ಗೆ ಆಲ್ರೆಡಿ ಹೇಳ್ತೀನಿ, ಅವರೇಜ್ ಸ್ಪೀಡ್ ಅಂದ್ರೆ ಏನು? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಅಂದ್ರೆ D1 ಎಷ್ಟು? 30 ಪ್ಲಸ್ 35 ಪ್ಲಸ್ 30 ಡಿವೈಡೆಡ್ ಬೈ ಟೈಮ್ ಅಲ್ವಾ? 6 hours ಪ್ಲಸ್ 5 hours ಪ್ಲಸ್ 2 hours. ಓಕೆ, ಎಲ್ಲ ಆಡ್ ಮಾಡಿ. 30 ಪ್ಲಸ್ 30 60, 60 ಪ್ಲಸ್ 5 65, 65 ಪ್ಲಸ್ 10 75, 75 ಪ್ಲಸ್ 3 78 ಡಿವೈಡೆಡ್ ಬೈ 6 ಪ್ಲಸ್ 5 11, 11 ಪ್ಲಸ್ 3 11 ಪ್ಲಸ್ 2 13. ಹಾಗಾದ್ರೆ 13 ಒಂದ್ಸದಲ್ಲಿ 78 ಬರುತ್ತಾ? ಎಷ್ಟು ಒಂದ್ಸ? 13 ಒಂದ್ಸ 36 ಅಂದ್ರೆ 6 ಕಿಲೋಮೀಟರ್ ಪರ್ ಅವರ್. ಇದು ಮಾಡಕ್ಕೂ ಮುಂಚೆ ನಾವೇನ್ ನೋಡ್ಬೇಕು? ಇಲ್ಲೇ ನೋಡಿ, ಯೂನಿಟ್ ಹೆಂಗ್ ತಂತೀವಿ? ಇಲ್ಲೂ ಕಿಲೋಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಆರ್ ಕೊಟ್ಟಿದ್ದಾರೆ. ಕಿಲೋಮೀಟರ್ ಡಿವೈಡ್ ಆಗ್ತಿರೋದ್ರಿಂದ ಹಾರ್. ಇದೇ ಆಪ್ಷನ್ ಇದೆಯಾ? ಕಿಲೋಮೀಟರ್ ಪರ್ ಅವರ್ ಇದೆ. ಅದರ ಆನ್ಸರ್ ಏನು? 6 kilometers per hour. Option C. Okay, ನೋಡಿ, a person covers 55 kilometers. A person covers 55 kilometer distance in 3 hours, 60 kilometer distance in 8 hours, and the remaining 85 kilometer distance in 9 hours. What is the average speed? What is the average speed ಕವರ್ ಹೋಲ್ ಡಿಸ್ಟೆನ್ಸ್? ಆ ಎಲ್ಲಾ ಡಿಸ್ಟೆನ್ಸ್ ನ ಕವರ್ ಮಾಡಕ್ಕೆ ಎಷ್ಟು ಅಂತಾರೆ ಟೈಮ್ ಸ್ಪೀಡ್ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನಮ್ಗೆ ಕೊಟ್ಟಿರೋ ಡೇಟಾ ಬರೀರಿ. ಫಸ್ಟ್ ಡಿಸ್ಟೆನ್ಸ್ 1 ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದಾರಪ್ಪ? 55 ಕಿಲೋಮೀಟರ್. ನೆಕ್ಸ್ಟ್ ಅದಕ್ಕೆ ಟೈಮ್ ಎಷ್ಟು ತಗೊಂಡಿದ್ದಾನೆ? 3 hours.
ನೆಕ್ಸ್ಟ್ D2 ಎಷ್ಟು ಕೊಟ್ಟಿದ್ದಾರೆ 60 ಕಿಲೋಮೀಟರ್. ಟೈಮ್ ಎಷ್ಟು ತಗೊಂಡಿದ್ದಾನೆ 8 hours. ನೆಕ್ಸ್ಟ್ D3 ಎಷ್ಟು ತಗೊಂಡಿದ್ದಾನಪ್ಪ 85 ಕಿಲೋಮೀಟರ್ ಹೋಗ್ತಾನಂತೆ. 85 ಕಿಲೋಮೀಟರ್ ಹೋಗಕ್ಕೆ ಎಷ್ಟು ಹೊತ್ತೋದ್ರು 9 hours. ಹಾಗಾದ್ರೆ ಅವರ ಸ್ಪೀಡ್ ಅವರೇಜ್ ಸ್ಪೀಡ್ ಎಷ್ಟಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಅವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ. 55 ಪ್ಲಸ್ 60 ಪ್ಲಸ್ 85 ಡಿವೈಡೆಡ್ ಬೈ 3 ಪ್ಲಸ್ 8 ಪ್ಲಸ್ 9. 5 ಪ್ಲಸ್ 6 11. 11 ಪ್ಲಸ್ 8 9 ಅಂದ್ರೆ ಎಷ್ಟು 90. ಇಲ್ಲಿ 5 ಎಷ್ಟಾಯ್ತು 100 ಸಾರಿ 200 ಆಯ್ತಂದ್ರ ಡಿವೈಡೆಡ್ ಬೈ 3 ಪ್ಲಸ್ 8 11 ಪ್ಲಸ್ 9 20 ಆಯ್ತಾ. 10 ಕ್ಯಾನ್ಸಲ್. 2 1s 10s ಎಷ್ಟು 10 ಕಿಲೋಮೀಟರ್ ಪರ್ ಅವರ್. ಅವರೇಜ್ ಸ್ಪೀಡ್ ಅಲ್ಲಿ ಹೋದ್ರು ಅವನು ಈ ಡಿಸ್ಟೆನ್ಸ್ ನ ಕವರ್ ಮಾಡಬಹುದು. ಆಪ್ಷನ್ ಎ. ಒಬ್ಬ ವ್ಯಕ್ತಿಯು 4 ಗಂಟೆಯಲ್ಲಿ 20 ಕಿಲೋಮೀಟರ್, 5 ಗಂಟೆಯಲ್ಲಿ 30 ಕಿಲೋಮೀಟರ್ ಮತ್ತು 3 ಗಂಟೆಯಲ್ಲಿ 10 ಕಿಲೋಮೀಟರ್ ದೂರ ಕ್ರಮಿಸುತ್ತಾನೆ. ಇಡೀ ದೂರವನ್ನು ಟೋಟಲ್ ಡಿಸ್ಟೆನ್ಸ್ ಅನ್ನು ಕ್ರಮಿಸಲು ಅವನ ಸರಾಸರಿಯ ವೇಗವೆಷ್ಟು ಅಂತ ಕೇಳ್ತಿದ್ದಾರೆ. ಓಕೆನಾ, ಅಂದ್ರೆ ಅವನು ಏನ್ ಮಾಡ್ತಿದ್ದಾನೆ, ಫಸ್ಟ್ ಟೈಮ್ ಎಷ್ಟು ಹೋಗ್ತಿದ್ದಾನೆ 4 ಅವರ್ಗೆ ಎಷ್ಟು ದೂರ ಟ್ರಾವೆಲ್ ಮಾಡ್ತಾನಂತ. ಅವನು ಎಷ್ಟು ಟ್ರಾವೆಲ್ ಮಾಡ್ತಾನ 20 ಕಿಲೋಮೀಟರ್ಸ್ ಹೋಗ್ತಾನೆ ಆಯ್ತಾ. ನೆಕ್ಸ್ಟ್ ಟೈಮ್ ಮಾಡ್ತಾನೆ 5 ಅವರ್ಗೆ 5 ಅವರ್ಸ್ಗೆ ಎಷ್ಟು ಹೋಗ್ತಾನಂತೆ, ಎಷ್ಟು ಹೋಗ್ತಾನೆ 30 ಕಿಲೋಮೀಟರ್ಸ್ ಹೋಗ್ತಾನೆ ಆಯ್ತಾ. ನೆಕ್ಸ್ಟ್ 3 ಅವರ್ಸ್ಗೆ ಎಷ್ಟು ಕಿಲೋಮೀಟರ್ ಹೋಗ್ತಾನೆ 10 ಕಿಲೋಮೀಟರ್ ಹೋಗ್ತಾನೆ. ಹಾಗಾದ್ರೆ ಅವರ ಅವರೇಜ್ ಸ್ಪೀಡ್ ಎಷ್ಟಿದ್ರೆ ಅವರು ಇಷ್ಟು ದೂರನ ಟ್ರಾವೆಲ್ ಮಾಡ್ತಾನೆ ಅಂತ. ಅವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 20 ಪ್ಲಸ್ 30 ಪ್ಲಸ್ 10 ಡಿವೈಡೆಡ್ ಬೈ 4 ಪ್ಲಸ್ 5 ಪ್ಲಸ್ 3. ಓಕೆನಾ. 2 ಪ್ಲಸ್ 3 5 5 ಪ್ಲಸ್ 1 6 ಅಂದ್ರೆ 16. 4 ಪ್ಲಸ್ 5 9 9 ಪ್ಲಸ್ 3 12 ಇಂದ 12 1s 5. ಹಾಗಾದ್ರೆ 5 ಕಿಲೋಮೀಟರ್ ಪರ್ ಅವರ್ 5 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಆಪ್ಷನ್ ಡಿ 5 ಕಿಲೋಮೀಟರ್ ಪರ್ ಅವರ್. ಓಕೆ, ರೈಟ್. ಇಲ್ಲಿ ನೋಡಿ, ಎ ಜರ್ನಿ ಆಫ್ 1200 kilometer. A train travels 700 kilometer with a speed of 70 kilometer per hour and remaining with the speed of 25 kilometer per hour. What is the average speed? Of the time in how many journey? Okay, ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಟೋಟಲ್ ಡಿಸ್ಟೆನ್ಸ್ ಅಂತೆ. ಅಂದ್ರೆ ಈಗ ಯಾರೋ ಒಬ್ಬ ಟ್ರಾವೆಲ್ ಮಾಡ್ತಿದ್ದಾನೆ ಟ್ರೈನ್ ಅಲ್ಲಿ. ಓಕೆನಾ, ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತಿದ್ದಾನೆ. ಓಕೆನಾ, ಹಾಗಾದ್ರೆ ಇದ್ರ ದೂರ ಎಷ್ಟಿದೆಯಪ್ಪ 1200 ಕಿಲೋಮೀಟರ್ ಇದೆಯಂತೆ. ಓಕೆನಾ, ಇಲ್ಲಿಂದ ಒಂದು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಾನೆ. ಹಾಗಾದ್ರೆ ಫಸ್ಟ್ ಅವನು ಏನ್ ಮಾಡ್ತಾನೆ 700 ಕಿಲೋಮೀಟರ್ ಹೋಗ್ತಾನಂತೆ. ಎಷ್ಟು 700 ಕಿಲೋಮೀಟರ್ ಹೋಗ್ತಾನಂತೆ. ಆ 700 ಕಿಲೋಮೀಟರ್ ಹೋಗೋದು ಎಷ್ಟು ಸ್ಪೀಡ್ ಅಲ್ಲಿ, ಎಷ್ಟು 70 ಕಿಲೋಮೀಟರ್ ಪರ್ ಸ್ಪೀಡ್ ಅಲ್ಲಿ ಹೋಗ್ತಾನಂತೆ. ನೆಕ್ಸ್ಟ್ ಉಳಿದಿರೋದು ಇಲ್ಲಿಂದ ಇಲ್ಲಿಗೆ ಎಷ್ಟು ಉಳಿತಿದೆ, ಎಷ್ಟಮ್ಮ 500 ಉಳಿತಿದೆ. ಆ 500 ಕಿಲೋಮೀಟರ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾರೆ 25 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾರೆ. ಹಾಗಾದ್ರೆ ಇಷ್ಟು ಟೋಟಲ್ ಹೋದ್ನಲ್ವಾ, ಅದನ್ನ ಎಷ್ಟು ಸ್ಪೀಡ್ ಅಲ್ಲಿ ಹೋದ ಅವರೇಜ್ ಆಗಿ ಹೇಳ್ಬೇಕು. ಯಾಕೆಂದ್ರೆ ಇದು 70 ಕಿಲೋಮೀಟರ್ ಸ್ಪೀಡ್ ಹೋದ 25, ಅವರೇಜ್ ಆಗಿ ಹೋದಾಗ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ, ಆಯ್ತು. ಈಗ ನಂದು ಅವರೇಜ್ ಸ್ಪೀಡ್ ಏನ್ ಹೇಳ್ತಾ ಇದೆ, ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಲ್ವಾ ಹೇಳ್ತಿರೋದು ಅಲ್ವಾ, ಇದೇ ತಾನೇ ಹೇಳ್ತಿರೋದು ಫಾರ್ಮುಲಾ. ನನಗೆ ಏನ್ ಗೊತ್ತಿದೆ, ಈಗ
ಟೋಟಲ್ ಡಿಸ್ಟೆನ್ಸ್ ಗೊತ್ತಿದೆಯಾ ನಿಮ್ಗೆ? ಎಷ್ಟು ಟೋಟಲ್ ಡಿಸ್ಟೆನ್ಸ್? 1200 ಹೇಳ್ತಾ ಇದೆ. ಆಯ್ತು. ನೆಕ್ಸ್ಟ್ ಟೋಟಲ್ ಟೈಮ್ ಬೇಕು ಅಂತ ಹೇಳ್ತಿದ್ರೆ ನೋಡಿ. ಟೋಟಲ್ ಟೈಮ್ ಅಂದ್ರೆ ಇದೆ ತಾನೆ, ಇದೆ ಅಲ್ವಾ ಟೋಟಲ್ ಟೈಮ್. ಹಾಗಾದ್ರೆ ನನಗೆ ಟೈಮ್ ಗೊತ್ತಿಲ್ಲ. ಟೈಮ್ದು ಫಾರ್ಮುಲಾ ಏನು? ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ವಾ. ಹಾಗಾದ್ರೆ ನನ್ನ ಹತ್ರ ಒಂದು ಡಿಸ್ಟೆನ್ಸ್ ಇದೆ, ಸ್ಪೀಡ್ ಇದೆ ಅಲ್ವಾ. ಹಾಗಾದ್ರೆ ಇದೇ ಟೈಮ್ ತಾನೆ. ಟೈಮ್ 1 ಟೈಮ್ 2 ತಾನೆ ಇದು. T1 ಅಂಡ್ T2 ಅದನ್ನೇ ಬರ್ಕೊಳ್ರಿ. ಹಾಗಾದ್ರೆ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ರೆ? ಫಸ್ಟ್ ಡಿಸ್ಟೆನ್ಸ್ 700 ಡಿವೈಡೆಡ್ ಬೈ ಟೈಮ್ ಸ್ಪೀಡ್ ಎಷ್ಟು ಇದು ಅದ್ರದ್ದು? ಎಷ್ಟಮ್ಮ? 70 ಪ್ಲಸ್ ನೆಕ್ಸ್ಟ್ ಇನ್ ಎಷ್ಟು ಟ್ರಾವೆಲ್ ಮಾಡ್ತಾನೆ? 500 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ. ಅದು ಎಷ್ಟು ಸ್ಪೀಡ್ ಆಗಿ? 25 ಆಗಿ. ಓಕೆನಾ? ಇಲ್ಲೇನೆ 70 1s 10s 25 ಇಂದ 1s 2s ಆಯ್ತಾ? ಸಿಂಪ್ಲಿಫೈ ಆಯ್ತಾ? ನೆಕ್ಸ್ಟ್ 1200 ಕಿಲೋಮೀಟರ್ ನ ಈಗ ಟೈಮ್ ಸಿಕ್ಕಿದೆ. 10 ಎಷ್ಟು ನಿಮಿಷಕ್ಕೆ? 10 ಅವರ್ಗೆ ಇವನು 20 ಅವರ್ ಹೋಗ್ತಾನೆ ಅಂತ. ಹಾಗಾದ್ರೆ ಟೋಟಲ್ ಎಷ್ಟು ಡಿಸ್ಟೆನ್ಸ್? 30 hours ಅಂತ ಗೊತ್ತಾಯ್ತು. 1 0 1 ಕ್ಯಾನ್ಸಲ್ 3 ಇಂದ 3 1s 4s and 0. ಹಾಗಾದ್ರೆ ಎಷ್ಟು? 40 ಕಿಲೋಮೀಟರ್ ಪರ್ ಹಾರ್ ಸ್ಪೀಡ್ ಅಲ್ಲಿ ಅವರೇಜ್ ಸ್ಪೀಡ್ ಎಷ್ಟಾಗಿರುತ್ತೆ? 40 ಕಿಲೋಮೀಟರ್ ಪರ್ ಹಾರ್ ಸ್ಪೀಡ್ ಅಲ್ಲಿ ಹೋಗ್ತಾನೆ. ಹಾಗಾದ್ರೆ 40 ಕಿಲೋಮೀಟರ್ ಪರ್ ಹಾರ್ ಅಲ್ಲಿ ಆಗಿರುತ್ತೆ. ಓಕೆ ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಓಕೆ, ಫಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಫಸ್ಟ್ ಕ್ವಶನ್ ಹೋಮ್ವರ್ಕ್ ಆಗಿರುತ್ತೆ. ಓಕೆನಾ? ಓಕೆ, ಅಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇದರ ಕ್ಲಾಸಸ್ ನೆಕ್ಸ್ಟ್ ಕ್ಲಾಸಸ್ ಎಲ್ಲ ಇನ್ನ ಡಿಸ್ಕ್ರಿಪ್ಷನ್ ಇರುತ್ತೆ. ಯು ಕ್ಯಾನ್ ವಾಚ್ ಇಟ್. ಓಕೆ, ಥ್ಯಾಂಕ್ ಯು.